ನಮಸ್ಕಾರ. ಪ್ರೀತಿಯ ಸ್ನೇಹಿತರೆ, ಒಬ್ಬ ಮನುಷ್ಯ ಕೆಟ್ಟವನು ಅಂತ ಅನ್ನಿಸ್ಕೋಬೇಕಾದ್ರೆ ಕೆಲವೇ ದಿನಗಳು ಸಾಕು. ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಜೀವನದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಬೇಕಾಗತ್ತೆ, ಬಹಳಷ್ಟು ಸಮಾಜ ಸೇವೆಯನ್ನು ಮಾಡಬೇಕಾಗುತ್ತೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಹುಣಸೂರಿನ ನಾಗರಿಕರಾದಂತಹ, ಸಮಾಜ ಸೇವಕರಾದಂತಹ, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳು ಮೊನ್ನೆ ತಮ್ಮ ಹುಟ್ಟದ ಹಬ್ಬದ ಪ್ರಯುಕ್ತ ಬಡವರಿಗೆ ನಾನಾ ರೀತಿಯ ಸಹಾಯವನ್ನು ಮಾಡ್ತಿದ್ದಾರೆ. ಹಿಂದಿನ ಬಹಳಷ್ಟು ಬಟ್ಟೆ ಹೊಲಿಗೆ ಯಂತ್ರಗಳನ್ನು ಕೊಡಿಸಿದ್ದಾರೆ, ಮದುವೆ ಮಾಡಿಸಿದ್ದಾರೆ. ಹೀಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಅಂತ ಅನಿಸಿದ್ದಾರೆ. ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬಹಳಷ್ಟು ಗಣ್ಯರು, ಹಿತೈಷಿಗಳು, ಬಂಧುಗಳು ಆ ಒಂದು ವೇದಿಕೆಗೆ ಬಂದಿದ್ದರು. ಶುಕೂರ್ಜಿರವನ್ನು ಹಾಡಿ ಹೊಗಳಿದ್ರು. ಅವರ ಒಳ್ಳೆಯ ಕೆಲಸಗಳಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಯಾರ್ಯಾರು ಆ ವ್ಯಕ್ತಿಗಳು, ಇಲ್ಲಿ ಏನು ಮಾತಾಡಿದ್ರು ಅನ್ನೋದನ್ನು ಸಣ್ಣ ತುಣುಕಾಗಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿ ತಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಸ್ನೇಹಿತರೆ, ಆ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಿರುವ ಅವರಿಗೆ ಒಂದು ಗಂಡಿನ ಹಿಂದೆ ಒಂದು ಹೆಣ್ಣು ಯಾವಾಗಲೂ ಇದ್ದೇ ಇರ್ತಾಳೆ ಯಶಸ್ಸಿಗೆ ಅನ್ನೋದು ಕಾರಣ ಅವರ ಶ್ರೀಮತಿಯವರು. ಎಲ್ಲರೂ ಒಟ್ಟಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ಮಿಷನ್ಗಳನ್ನು ವಿತರಿಸಿದ್ರು, ಕನ್ನಡಕಗಳನ್ನು ವಿಚಾರಿಸಿದ್ರು ಅಂತ ಹೇಳ್ತಾ, ಬನ್ನಿ ಆ ಸುಂದರವಾದ ಕ್ಷಣಗಳಲ್ಲಿ ಗಣ್ಯರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ. ದಿನ ನಮ್ಮ ಶುಕೂರ್ಭಾಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜಮುಖಿ ಕೆಲಸಗಳನ್ನ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ನಮ್ಮ ಹುಣಸೂರಿನ ಜನತೆ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಇವರ ಸಮಾಜಮುಖಿಯ ಕೆಲಸ ಸದಾಕಾಲ ನಿರಂತರವಾಗಿ ಮುಂದಕ್ಕೂ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ, ಮಂಜಣ್ಣವರು ಇವತ್ತು ಆಗಿಲ್ಲ, ಬೆಂಗಳೂರಲ್ಲಿ ಬಿಸಿ ಇದ್ದಾರೆ. ಅವರ ಸಪೋರ್ಟು ಮತ್ತು ಅವರ ವಿಶಸ್ಸು ನನ್ನ ಪರವಾಗಿ ಏನೇ ಅವ್ರಿಗೆ ಹೇಳ್ತಾ ಇದ್ದೀನಿ, ಹುಟ್ಟುಹಬ್ಬದ ಶುಭಾಶಯಗಳು ಅಂತೇಳಿ. ಮಂಜಣ್ಣವರು ಫೋನ್ ಮಾಡಿದ್ರು, ಹೇಳಿದರು ಮಿಸ್ ಮಾಡಿದೆ ಶಕೂರ್ ಅವರ ಬರ್ತಡೇಗೆ ಹೋಗಬೇಕು ಅಂತ. ಅದರಿಂದ ಬಂದು ಅವ್ರಿಗೆ 100 ವರ್ಷ ಆಯುಸ್ಸು ದೇವರು ಕೊಟ್ಟು ಅವ್ರನ್ನ ಆರೋಗ್ಯವಾಗಿ ಕಾಪಾಡಿಕೊಳ್ಳಿ ಅಂತ ಹೇಳಿ ನನ್ನ ವಿಶ್ ಮಾಡ್ತಾ ಇದ್ದೀನಿ. ಅಬ್ದುಲ್ ಶುಕೂರ್ ಅವರು ಡಾಕ್ಟರ್ ಅಬ್ದುಲ್ ಶುಕೂರ್ ಅಂತಲೇ ಹೇಳ್ಬೋದು. ಅನೇಕ ಜನರ ಜನಾನುರಾಗಿಯಾಗಿ ಎಲ್ಲರ ಸಂಕಟಗಳನ್ನ ಪರಿಹಾರ ಮಾಡಿದ್ದಾರೆ. ಅಂಥ ಉನ್ನತ ವ್ಯಕ್ತಿಯ ಸೇವೆ ನಮ್ಮ ಹುಣಸೂರಿಗೆ ಲಭಿಸಿರೋದು ತುಂಬ ಅತ್ಯುನ್ನತವಾದ ಅವರ ಸೇವೆನ ನಾವೆಲ್ಲರೂ ಸ್ಮರಿಸಬೇಕು. ಆ ರೀತಿಯ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ಇವತ್ತು ಹುಟ್ಟುಹಬ್ಬದ ದಿನ. ಜನಪರ್ಯ ನಮ್ಮ ಫಾರೂಕ್ ಅಹಮದ್ ಅವ್ರಿಗೆ ಊಟದ ಹಬ್ಬಕ್ಕೆ ಶುಭಾಶಯಗಳು ಹೇಳ್ತಾ, ಮತ್ತು ಆರೋಗ್ಯ ತಪಾಸಣೆ ಕ್ಯಾಂಪ್ ಹಾಕಿದ್ದಾರೆ ಇಲ್ಲಿ. ಅವ್ರಿಗೆ ಭಾಳ ನಮ್ಮ ಕೈಯಿಂದ ಧನ್ಯವಾದ ಹೇಳ್ತೀನಿ. ನಮ್ಮ ಮನಸ್ಸಿಂದ ಇಷ್ಟು ದೇವರ ಇನ್ನೂ ಮುಂದೆ ಹೊಡೆದಾಗ ಒಳ್ಳೆ ಇಂತಹ ಸಮಾಜಮುಖಿ ಕೆಲಸಗಳು ಮಾಡ್ತಾರೋ ಹುಟ್ಟುಹಬ್ಬ ಅಂಗವಾಗಿ. ಇದ್ರ ಬಗ್ಗೆ ಏನು ಹೇಳಬೇಕು? ಸಮಾಜವನ್ಗೆ ಕೆಲಸ ಮಾಡೋಕ್ಕೆ ಮುಂದೆ ದೇವರಿಗೆ ಅದೇ ಥರ ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡು. ಹುಣಸೂರು ತಾಲೂಕಿನಲ್ಲೇ ಡಾಕ್ಟರ್ ಶುಕೂರ್ ಅವರು ಸಮಾಜ ಸೇವೆ ಹಾಗೂ ಧಾರ್ಮಿಕ ವಿಚಾರಗಳಲ್ಲಿ ಅಪಾರವಾದಂಥ ಎಲ್ಲರೊಂದಿಗೂ ಒಂದು ವಿಶ್ವಾಸ, ಸ್ನೇಹ, ಪ್ರೀತಿಯಿಂದ ಅವರು ಸಮಾಜ ಸೇವೆನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಆ ದೇವರು, ಈಶ್ವರ ಎಲ್ಲ ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ. ಅವರು ಹುಟ್ಟುಹಬ್ಬ ಇದೇ ಥರ ಒಂದು ಸಮಾಜದ ಚಿಂತನೆಯಿಂದ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ನಮ್ಮ ಹುಣಸೂರಿನ ಬಾಂಧವರಲ್ಲಿ, ಸ್ನೇಹಿತರಲ್ಲಿ, ಎಲ್ಲ ಬಂಧು ಮಿತ್ರರಲ್ಲಿ ಕೇಳೋದು, ಈ ಕಡೆ ಮಾತಾಡಿ. ನಮ್ಮ ಅಬ್ದುಲ್ ಶುಕೂರ್ ಸಾಬ್ ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ. ಅವರೀಗ ಡಾಕ್ಟರ್ ಅಬ್ದುಲ್ ಶುಕೂರ್ ಸಾಬ್ ಆಗಿದ್ದಾರೆ. ಅವರು ನಮ್ಮ ರೈತ ರಾಜ್ಯ ಮುಖಂಡರು ಆಗಿದ್ದಾರೆ. ಮತ್ತು ಅವರ ಇಂದು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಹುಣಸೂರಿನ ಪರವಾಗಿ, ಸಮಸ್ತ ಹುಣಸೂರಿನ ಜನರ ಪರವಾಗಿ ಹುಟ್ಟುಹಬ್ಬವನ್ನು ಕೋರುತ್ತಿದ್ದೇವೆ. ಮತ್ತು ಅವರು ಈ ದಿನ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಸುಮಾರು ಜನಕ್ಕೆ ಹೊಲಿಗೆ ಯಂತ್ರವನ್ನು ಕೊಡ್ತಿದ್ದಾರೆ. ಮತ್ತು ಬ್ಲಡ್ ಕ್ಯಾಂಪ್ ಆಗಲಿ, ಆರೋಗ್ಯ ತಪಾಸಣೆ ಶಿಬಿರ ಆಗಲಿ, ಎಲ್ಲವನ್ನು ಮಾಡಿಸುತ್ತಿದ್ದಾರೆ. ದೇವರು ಅವರಿಗೆ ಹೀಗೆ ಆಯುಷ್ಯನ್ನು ಕೊಟ್ಟು ಅವರಿಗೆ ಇನ್ನೂ ಈ ರೀತಿಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆ ಕೆಲಸ ಮಾಡುವುದಕ್ಕೆ ಶಕ್ತಿ ಕೊಡಲಿ ಎಂದು ನಾವು ಕೇಳ್ತೀವಿ. ಥ್ಯಾಂಕ್ ಯು. ವಿಧಿಯವರಿಗೆ, ಅಪ್ಪ ಅಮ್ಮ ಇಲ್ಲದವರಿಗೆ ಹೊಲಿಗೆ ಯಂತ್ರ ಈ ವರ್ಷ ಅಂತ ಅಲ್ಲ, ಒಂದು ಸುಮಾರು ವರ್ಷದಿಂದ ಹಳ್ಳಿಯಲ್ಲಿ ಇಡೀ ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ
ಎಲ್ಲರಿಗೂ ವಿತರಣೆ ಮಾಡ್ತಾರೆ. ಈ ವರ್ಷ ವಿಶೇಷವಾಗಿ ಅವರು ಹುಟ್ಟುಹಬ್ಬ ಅಂಗವಾಗಿ ಹೆಲ್ತ್ ಕ್ಯಾಂಪ್ ಮಾಡಲಾಗಿದೆ. ರಕ್ತದಾನ, BP, ಕಣ್ಣು ಇತ್ಯಾದಿ ಎಲ್ಲ ಮಾಡಲಾಗಿದೆ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಇನ್ನೂ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತಾ ಮತ್ತೊಮ್ಮೆ ಅವರು ಡಾಕ್ಟರ್ ಅನ್ನೋ ಪದವಿ ಅದು ಸಾಮಾನ್ಯ ಪದವಿ ಅಲ್ಲ, ಅದು ಎಲ್ಲರಿಗೂ ಸಿಗುವ ಪದವಿನೇ ಅಲ್ಲ. ಅವರು ಮಾಡುವ ಸೇವೆ ಗುರುತಿಸಿ ಅವ್ರಿಗೆ ಡಾಕ್ಟರ್ ಪದವಿ ಕೊಟ್ಟಿದ್ದಾರೆ. ಅದರಲ್ಲೂ ನಮಗೆ ಭಾಳ ಹೆಮ್ಮೆ. ಯಾಕೆಂದರೆ ನಾವು ಅವರು ಎಲ್ಲ ಜೊತೆಯಲ್ಲಿ ಒಂದೇ ಏರಿಯಾದಲ್ಲಿ ಬೆಳೆದು ಇವತ್ತು ಒಳ್ಳೆ ಮಟ್ಟಕ್ಕೆ ಬಂದಿದ್ದೀವಿ. ದೇವರು ಶುಕ್ರು ಗುರೂಜಿ ಅವ್ರಿಗೆ ಇನ್ನೂ ಆರೋಗ್ಯ ಆಯುಸ್ಸು ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಜೈ ಹಿಂದ್ ಜೈ ಕರ್ನಾಟಕ. ಈಗ ಅವರು ಹೇಳಿದ ತಕ್ಕಂಗೆ ನಮಗೆಲ್ಲ ಮಿಲ್ಸನ್ನ ಡೊನೇಟ್ ಮಾಡ್ತೀರಾ, ಹಾಗಾಗಿ ಅವ್ರಿಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕೇಳ್ಕೊತಾ ಇದ್ದೇನೆ. ಶುಕ್ರ್ ಸರ್ ಕಡೆಯಿಂದ ಮಹಿಳೆಯರಿಗೂ ಕೂಡ ತರಬೇತಿ ಕೇಂದ್ರದ ಮಹಿಳೆಯರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ತಾವು ದಯಮಾಡಿ ಸ್ವೀಕರಿಸಬೇಕು ತಾಯಿ. ಹಾಗೆ ನಮ್ಮ ಮೇಡಮ್ಗೂ ಧನ್ಯವಾದಗಳು, ಫ್ರೀಯಾಗಿ ನಮಗೆಲ್ಲ ಚೆನ್ನಾಗಿ ಕೋರ್ಸ್ ಮಾಡಿಸ್ಕೊಟ್ಟಿದ್ದಕ್ಕೆ. ಡಾಕ್ಟರ್ ಶುಕ್ರ್ ಸರ್ ಅವರ ಧರ್ಮಪತ್ನಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದಾರೆ. ಹಲೋ, ಇವತ್ತು ಎರಡು ಮಾತು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತು ಮಹಿಳೆಯರಿಗೆ ಮಕ್ಕಳವರಿಗೆ ಈ ನಮ್ಮ ಮೇಡಮ್ ನಮ್ಮ ಸಾರ್ ಅವರು ಮಿಸ್ಸಸ್ ಅಮ್ಜದ್ ಅವರು ಹೆಂಡತಿಯವರು ಆತವರು ಇವತ್ತು ಮಕ್ಕಳುಗಳಿಗೆ ಎಲ್ಲ ತಗೊಂಡು ಇವತ್ತು ಎಲ್ಲಾರ್ಗು ನಾನು ಕಲಿಸ್ತೀನಿ ಅನ್ಕೊಂಡು ಮುಂದೆ ಹೋಗಿ ಕಲಿಸಿ ಅವ್ರಿಗೆ ಒಂದು ದಾರಿ ತಗೊಂಡ್ಬರ್ತಾರೋ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಬರ್ತಿದೆ. ಯಾಕಂದ್ರೆ ಇಂತಿಂತ ಮಹಿಳೆಯವರಿದ್ರೆ ನಮ್ಗೆ ಇನ್ನೂ ಮುಂದೆ ಹೋಗೋಕ್ಕೆ ನಮ್ಗೊಂದು ಅವಕಾಶ ಸಿಗುತ್ತೆ. ದೇವರು ಇವ್ರಿಗೆ ಆಯುಸ್ಸು ಆರೋಗ್ಯ ಕೊಡಲಿ, ಇನ್ನು ಒಳ್ಳೇದಾಗ್ಲಿ, ಭಾಗ್ಯ ಕೊಡಲಿ, ಮತ್ತೆ ಅವ್ರ ಕುಟುಂಬದಲ್ಲಿ ಎಲ್ಲಾ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಹುಣಸೂರಲ್ಲಿ ಇವರು ಒಳ್ಳೆ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆಲ್ಲ ತುಂಬ ಸಹಾಯ ಮಾಡ್ತಾರೆ. ತುಂಬ ಅವ್ರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀನಿ, ಹೆಣ್ಮಕ್ಳಿಗೆಲ್ಲ ಒಂದು ದಾರಿ ಮಾಡಿಕೊಡ್ತಾ ಇದ್ದಾರೆ. ಗಂಡ ಸತ್ತವ್ರಿಗೆಲ್ಲ ದುಡ್ಡು, ಹೆಣ್ಮಕ್ಳು ಏನನ್ನು ಕಲಿಬೇಕು ಅದೆಲ್ಲ ಕಲಿತಾ ಇದ್ದಾರೆ. ಹೆಣ್ಮಕ್ಳನ್ನ ಮುಂದೆ ಬರೋಕ್ಕೆ ಇವರೇ ಒಂದು ಉದಾಹರಣೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಮೇಡಮ್ 50 ವರ್ಷದಿಂದ ಬೆಂಗಳೂರಿಂದ ಬಂದಿದ್ದೀನಿ. ನಾನು ಮಹಿಳಾ ಸಂಘ, ನಾನು ಒಂದು ಅಧ್ಯಕ್ಷನೇ. ತಮ್ಮ ಹೆಸರು? ಸೋಷಿಯಲ್ ವರ್ಕ್ ಕೆಲಸ ಮಾಡ್ತೀನಿ ಬೆಂಗಳೂರಲ್ಲಿ. ತಮ್ಮ ಹೆಸರು ಮೇಡಮ್? ಯಶೋಧ ಅಂದ್ಬಿಟ್ಟು. ಯಶೋಧ ಅವರೇ, ಅಬ್ದುಲ್ ಶುಕೂರ್ ಜಿ ಗುರುಗಳಿಗೆ ಇವಾಗ 52 ವರ್ಷ. ಇಲ್ಲಿ ತನಕ ಅವ್ರು ಹುಟ್ಟುವ ಹಬ್ಬನೇ ಆಚರಣೆ ಮಾಡಿಲ್ಲ. ಇವತ್ತು ಅವ್ರ ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ಬಂಧುಗಳು ಸೇರಿ ಆಯುಸ್ಸು ಆರೋಗ್ಯ ಕೊಡ್ಬೇಕು ಅವ್ರಿಗೆ. ಸುಮಾರು ಲಕ್ಷ ಹೆಣ್ಮಕ್ಳಿಗೆ ಸಹಾಯ ಮಾಡ್ಬೇಕಂತ ನಾನು ತುಂಬಾ ಕೋರಿಕೆ ಮಾಡಿ ಇವತ್ತು ಮಾಡಿದ್ದಾರೆ ಮೇಡಮ್. ಏನಂದ್ರೆ ಉಚಿತವಾಗಿ ಕನ್ನಡಕ ವಿತರಣೆ ಮಾಡಿದ್ದಾರೆ. ಬೆಂಗಳೂರಿನ ಬರೋ ಸ್ವಲ್ಪ ಲೇಟ್ ಆಯ್ತು, ಇಲ್ಲಾಂದ್ರೆ ನಾನು ನೋಡಿ ಸ್ವಲ್ಪ ಆನಂದ ಪಡ್ತಾ ಇದ್ದೆ. ನಾನು ಅದಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿರೋದು. ಸುಮಾರು ಹೆಣ್ಮಕ್ಳಿಗೆ ಸಹಾಯ ಮಾಡೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಆಯುಸ್ಸು ಆರೋಗ್ಯ ತುಂಬಾ ಕೊಡ್ಲಿ ಅವ್ರಿಗೆ. ನಮ್ಮ ಆಯುಸ್ಸೆಲ್ಲ ಅವ್ರಿಗೆ ಕೊಟ್ಬಿಡ್ಲಿ. ಧನ್ಯವಾದಗಳು ಮೇಡಮ್. ನಮಸ್ಕಾರ, ನಾನು ರಮೇಶ್ ಅಂತೇಳಿ ಕ್ಯಾನಡಾದಿಂದ ಬಂದಿದ್ದೀನಿ. ಡಾಕ್ಟರ್ ಅಬ್ದುಲ್ ಶುಕೂರ್ 52ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೆ ಭಗವಂತ ಮತ್ತು ಅವ್ರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಮತ್ತು ಇವತ್ತು ಡಾಕ್ಟರ್ ಅಬ್ದುಲ್ ಶುಕೂರ್ ಅವರು 52ನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮ ಅಂದರೆ ಆರೋಗ್ಯ ಶಿಬಿರ ಆಗ್ಬೋದು, ಮತ್ತು ಇವತ್ತು ಎಲ್ಲರೂ ಜೊತೆಗೂಡಿ ಮತ್ತು ಹೊಲಿಗೆ ಯಂತ್ರಗಳನ್ನ ಸುಮಾರು ಒಂದು 15-20 ಜನಕ್ಕೆ ಹೊಲಿಗೆ ಯಂತ್ರಗಳನ್ನ ಕೊಟ್ಟಿದ್ದಾರೆ. ಇವತ್ತು ಹೊಲಿಗೆ ಯಂತ್ರಗಳನ್ನ ಕೊಟ್ಟಿರೋ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು 20 ಕುಟುಂಬಗಳು 20 ಹೊಲಿಗೆ ಯಂತ್ರದಿಂದ ಇವತ್ತು ಅವರು ಜೀವನ ಸಾಗಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಅಬ್ದುಲ್ ಶುಕೂರ್ ಅವರು ಇವತ್ತು ಅವರು ಡಾಕ್ಟ್ರೇಟ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರೂ ಸುಮ್ಮನೆ ಏನು ಇದಕ್ಕಾಗಿ ಕೊಟ್ಟಂಥ ಡಾಕ್ಟ್ರೇಟ್ ಅಲ್ಲರು. ಅವರು ಬಡತನದಿಂದ ಮೂಲ ಬಡತನದಲ್ಲಿ ಹೊಟ್ಟೆ ಹಸು ಅನ್ನೋದು ಏನಂತ ತಿಳ್ಕೊಂಡು ಅವತ್ತು ಮನೆ ಕುಟುಂಬದಲ್ಲಿ ಇಷ್ಟು ಸಮಸ್ಯೆ ಇದ್ದರು ಅವತ್ತು ಯಾವುದು ಎದೆ ಚಾಚದನೆ ಇವತ್ತು ಒಂದು ಮೇಲ್ವರ್ಗಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಅಬ್ದುಲ್ ಶುಕೂರ್ ಅವರು. ಆದರೂ ಇವತ್ತು ಜನಸೇವೆ ಅವರು ಸಮಾಜ ಒಂದು ಸಮಾಜ ಆದರೆ ಇವತ್ತು ಯಾವ ಸಮಾಜನೂ ಬದಿಗೊಡ್ದೇ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ದೊಡ್ಡತನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಬ್ದುಲ್ ಶುಕೂರ್ ಅವರು ಇವತ್ತು ವರ್ಗಕ್ಕೆ ಸೀಮಿತವಾಗಿಲ್ಲ. ಅವ್ರು ಇವತ್ತು ಎಲ್ಲ ವರ್ಗಕ್ಕೂ ಎಲ್ಲ ಕುಟುಂಬಕ್ಕೂ ಸೀಮಿತವಾಗಿ ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ಹೆಸರು ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆಲ್ರಿಗೂ ಹೆಮ್ಮೆ ತರುವಂಥ ವಿಚಾರ. ಅವ್ರು ಇವತ್ತು ಬೆಳೆದಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳುತ್ತಾ ಇವತ್ತು ಅವರು ಶುಭ ಹಾರೈಸ್ತಾ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ತಾವೇನು ನೋಡ್ತಾ ಇದ್ದೀರಿ ಈ ವಿಡಿಯೋನ,
ಶ್ರೀಯುತ ಎಚ್ ಪಿ ಮಂಜುನಾಥ್ರವರ ಭಾಳ ಆಪ್ತರಾಗಿರುವಂಥ ರಾಘು ಹುಣಸೂರವರು ಕಲ್ಕುಣಿಕೆಯಲ್ಲಿರೋರು, ಅವರು ಮಂಜಣ್ಣವ್ರ ಕಡೆಯಿಂದ ಬಂದಿದ್ದಾರೆ. ಸರ್, ಇಲ್ಲಿಗೆ ತಾವು ಬಂದಿದ್ದೀರಿ. ಅಬ್ದುಲ್ ಶುಕೂರ್ಜಿ ಅವರು ತಮ್ಗೆ ಹೆಂಗೆ ಗೊತ್ತು ರಾಗಣ? ಸರ್, ನಾನು ಇತ್ತೀಚೆಗೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ನಮ್ಮ ಇಡೀ ಹುಣಸೂರು ತಾಲೂಕಿನಾದ್ಯಂತ ಇದು ಒಂಥರ ಸ್ನೇಹಜೀವಿ, ಕಾಣದ ಕೈ. ತುಂಬ ಜನಕ್ಕೆ ಅವರು ಸಹಾಯ ಮಾಡಿರ್ತಕ್ಕಂಥದ್ದು ನಮ್ಮ ಮಂಜುಳವ್ರ ಜೊತೆಲೂ ಕೂಡ ನಾನು ತಿಳ್ಕೊಂಡಿದ್ದೀನಿ. ಈ ಹೆಚ್ಚಿನ ರೀತಿಯಲ್ಲಿ ಇವು ಇಂಥ ಸ್ನೇಹಜೀವಿ ಇರಬೇಕು. ಇವರು ಮಂಜುಳನ್ನ ತುಂಬ ಇಷ್ಟಪಡ್ತಾರೆ, ಅದರಿಂದ ನಾವು ಕೂಡ ಇವ್ರನ್ನ ಇಷ್ಟಪಡ್ತೀವಿ ಸರ್. ನಾನು ಅದೇ ಹೇಳ್ತಾ ಇದ್ದೆ, ಕಾರ್ಯಕ್ರಮಗಳಲ್ಲಿ ಕೋಟಿ ಕೋಟಿ ಇದ್ದರೇನಂತೆ, ಕೊಡೋ ಮನಸ್ಸಲ್ಲಿದ್ದಿದ್ದಾರೆ ಅಂತ. ಯಾವಾಗಲೂ ಕೈ ಆಕಾಶದ ಕಡೆ ಇರಬಾರ್ದಂತೆ, ಮುಷ್ಟಿ ಕೈ ಕೊಡೋ ಥರ ಇರಬೇಕಂತೆ. ಅದರಲ್ಲಿ ಸಿದ್ಧಹಸ್ತರು ಅಬ್ದುಲ್ ಶುಕೂರ್ಜಿ ಗುರುಗಳು. ನನಗೂ ಅವ್ರ ಪರಿಚಯ ಆಗಿ ಭಾಳ ಒಂದು 6 ತಿಂಗಳು 7 ತಿಂಗಳು ಆಗಿರ್ಬೋದು. ನಾನು ಅವರ 4-5 ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಬಡ ಹೆಂಗಸರುಗಳಿಗೆ ಮದುವೆ ಮಾಡಿಸೋದು, ಅವರಿಗೆ ಮಿಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸರ್, ನೀವೆಲ್ಲ ಅವರ ಆಪ್ತರು. ಸರ್, ತಮ್ಮ ಹೆಸರು? ಮುಜೀಬ್ ಅಹಮದ್ ಅಂತ, ಗ್ಯಾರಂಟಿ ಸಮಿತಿಯ ಸದಸ್ಯರು ತಾವು. ಸರ್, ತಮ್ಮ ಹೆಸರು? ನಮ್ಮ ಅಧ್ಯಕ್ಷರು ಫೈಸಲ್, ಯುವ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ. ರಾಗಣ? ಗ್ಯಾರಂಟಿ ಹುಣಸೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು. ಸರ್, ತಾವು? ಆಟೋ ಡ್ರೈವರ್ ದರ್ಶನ್ ಅಂತ, ಹುಣಸೂರು ವಿಧಾನಸಭಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷ. ಶೌಕತ್ ಖಾನ್. ಸ್ನೇಹಿತರು, ತಾವು ಏನು ಇಲ್ಲಿ ಎಲ್ಲರಿಗೂ ನೋಡ್ತಾ ಇದ್ದೀರಿ, ಇವರೆಲ್ಲ ಕಾಂಗ್ರೆಸ್ಸಿನಲ್ಲಿ ಕೆಲಸವನ್ನು ಮಾಡ್ತಾ ಇರೋರು. ಮಂಜಣ್ಣನ ಅಂದರೆ ಹುಣಸೂರಿನ ಮಾಜಿ ಶಾಸಕರಾದಂಥ ಶ್ರೀಯುತ ಎಚ್ ಪಿ ಮಂಜುನಾಥ್ರವರ ಬಲಗೈ ಅಂತ ಹೇಳಬೇಕು. ಬಲಗೈ, ಎಡಗೈ ಎಲ್ಲ ಇವರೇ. ಇವತ್ತು ವಿಶ್ವಾಸ ಇಟ್ಟು ಆ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ಅಂಥೇಳಿ ಅಬ್ದುಲ್ ಶುಕೂರ್ಜಿರವರ ಮನೆಗೆ ಬಂದಿದ್ದಾರೆ. ಅಬ್ದುಲ್ ಶುಕೂರ್ಜಿ ಅವರೇ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಅಭಿಮಾನಿಗಳು ನನಗೆ ಇಷ್ಟೊಂದು ಸಪೋರ್ಟ್ ಆಗಿದ್ದಾರೆ ಅನ್ನೋದು ನಾನು ಕನಸಲ್ಲೂ ತಿಳಿದಿಲ್ಲ. ಇವತ್ತು ಇವ್ರಿಗೆಲ್ಲರಿಗೂ ನೋಡಿದ ಮೇಲೇ ನನಗೆ ಅಂತ ಇದ್ದಾರಲ್ಲ ಅಂತ ಒಂದು ತುಂಬ ಸಂತೋಷ ಆಗ್ತೈತೆ. ಸದಾ ನನ್ನ ಜೀವ ಇರೋ ಗಂಟ ಇವ್ರು ಹೀಗೆ ಇರಲಿ ಅಂತ ನಾನು ಆರೈಸ್ತೀನಿ. ಇವ್ರಿಗೂ ಎಲ್ಲರಿಗೂ ಆರೋಗ್ಯ ಕೊಡಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಲಿ, ನನ್ನಷ್ಟೇ ಆಗುತ್ತೆ. ಧನ್ಯವಾದಗಳು ಸರ್. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.